ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 41ನೆಯ ಶ್ಲೋಕ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಶುಚಿನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟೋ ವಿಜಾಯತೆ. Such a person who had strayed from yoga obtained the higher world, heaven, etc., to which men of meritorious deeds alone are entitled, and having resided there for innumerable years, take us birth of pious and prosperous parents. ಯೋಗದಲ್ಲಿ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿಯು ಮುಂದೆ ಏನನ್ನು ಅವನು ಹೊಂದುತ್ತಾನೆ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಾ ಇದೆ. ತುಂಬ ನಿರ್ಧಾರಣಾತ್ಮಕವಾಗಿರ್ತಕ್ಕಂಥ ಉತ್ತರ. ಯೋಗ ಮಾಡ್ತಾ ಇದ್ದು ಅವನು ಭ್ರಷ್ಟನಾಗಿ ಅಥವಾ ಅವನು ಮರಣ ಹೊಂದಿ ಹೋದರೆ ಮುಂದಿನ ಜನ್ಮದಲ್ಲಿ ಉತ್ತಮ ಲೋಕವನ್ನು ಆತನು ಸತ್ತ ನಂತರ ಉತ್ತಮ ಜನ್ಮವನ್ನು ಹೊಂದಿ ಮುಂದೆ ಜನ್ಮಿಸಬೇಕಾದಾಗ ಸಾತ್ವಿಕರ ಸಜ್ಜನರ ಶ್ರೀಮಂತರ ಮನೆಯಲ್ಲಿ ಮಗುವಾಗಿ ಜನಿಸುತ್ತಾನೆ. ಅಂದರೆ ಯೋಗವನ್ನು ಮಾಡ್ತಾ ಮಾಡ್ತಾ ಆತನು ಮೃತ್ಯುವಿಗೆ ತುತ್ತಾದರೆ, ಆಯುಷ್ಯ ಮುಗಿದು ಹೋದರೆ, ಮರಣ ಪ್ರಾಪ್ತವಾದರೆ ಆತನಿಗೆ ಮುಂದೆ ಉತ್ತಮವಾದ ಲೋಕಗಳು ಪ್ರಾಪ್ತವಾಗ್ತವೆ. ಸುಖಕರವಾಗಿರ್ತಕ್ಕಂಥ ಲೋಕಗಳು ಪ್ರಾಪ್ತವಾಗ್ತವೆ. ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಬಹುಕಾಲಗಳವರೆಗೆ ಆ ಲೋಕಗಳಲ್ಲಿ ಇದ್ದು ನಂತರ ಮತ್ತೆ ಆತನು ಈ ಭೂಮಿಗೆ ಆ ಯೋಗವನ್ನು ಪೂರ್ಣಗೊಳಿಸುವುದಕ್ಕೋಸ್ಕರವಾಗಿ ಜನ್ಮವನ್ನು ತಾಳ್ತಾನೆ. ಆ ಜನ್ಮವನ್ನು ಎಲ್ಲಿ ಹೊಂದುತ್ತಾನೆ ಅನ್ನೋದಕ್ಕೆ ನಿಖರವಾಗಿರ್ತಕ್ಕಂಥ ಸ್ಥಳವನ್ನು ಇಲ್ಲಿ ಸಿದ್ಧಗೊಳಿಸ್ತಾ ಇದೆ ಈ ಶ್ಲೋಕ. ಎಲ್ಲಿ ಜನ್ಮಿಸಿ ಬರುತ್ತಾನೆ, ಯಾವ ಊರಲ್ಲಿ, ಯಾವ ದೇಶದಲ್ಲಿ ಯೋಗ ಸಾಧನೆಯನ್ನು ಮಾಡ್ತಕ್ಕಂಥ ಸತಿಪತಿಗಳಿದ್ದಾರೋ, ಸಾತ್ವಿಕರಿದ್ದಾರೋ, ಸಜ್ಜನರಿದ್ದಾರೋ ಮತ್ತು ನಿತ್ಯ ನಿರಂತರ ಸತ್ಸಂಗ, ಭಜನೆ, ಕೀರ್ತನೆ, ಪ್ರವಚನಗಳನ್ನು ಕೇಳ್ತಕ್ಕಂಥ ಜನ ಇದ್ದಾರೋ ಅವರ ಮಗುವಾಗಿ ಆತನು ಜನಿಸುತ್ತಾನೆ. ಮತ್ತು ಆತನು ಜ್ಞಾನಿಗಳ ಮಗುವಾಗಿ ಜನಿಸುತ್ತಾನೆ. ಮತ್ತು ಆತನು ಶ್ರೀಮಂತರ ಮನೆಯಲ್ಲಿ ಜನಿಸುತ್ತಾನೆ. ಮತ್ತು ಆತನು ಸಾಧು ಸಂತರ ಸಹವಾಸದಲ್ಲಿ ಇರುತ್ತಾನೆ. ಅಷ್ಟೇ ಅಲ್ಲದೆ ಆತನು ನಿತ್ಯ ನಿರಂತರ ತಾನು ಎಲ್ಲಿಂದ ಯೋಗವನ್ನು ಬಿಟ್ಟು ಹೋಗಿದ್ದನೋ ಅಲ್ಲಿಂದಲೇ ಆತನು ಆರಂಭಿಸುತ್ತಾನೆ. ಸಾಮಾನ್ಯವಾಗಿ ಆತನಿಗೆ ನಷ್ಟ ಅನ್ನುವಂಥದ್ದು ಇರುವುದಿಲ್ಲ ಅನ್ನುವಂಥ ಅಭಿಪ್ರಾಯ. ಕಾರಣ ಏನಂತಂದರೆ ಅವನು ಮಾಡಿರ್ತಕ್ಕಂಥ ಯೋಗ ಸಾಧನೆ ಈಗ ಮತ್ತೆ ಅದು ಸೂಕ್ಷ್ಮ ದೇಹದ ಜೊತೆಗಿದ್ದು, ಅವನ ಮನಸ್ಸಿನ ಜೊತೆಗಿದ್ದು, ಅವನ ಬುದ್ಧಿಯ ಜೊತೆಗಿದ್ದು, ಈಗ ಬಂದಿರತಕ್ಕಂಥ ಈ ಶರೀರದ ಜೊತೆಗೆ ಆ ಸೂಕ್ಷ್ಮ ಶರೀರವು ಸೇರಿಕೊಂಡು ಮತ್ತು ಹಿಂದಿನ ಮಾಡಿರ್ತಕ್ಕಂಥ ಕರ್ಮಗಳ, ಯೋಗಗಳ ಬಲದಿಂದ ಅಲ್ಲಿಂದಲೇ ಅದು ಆರಂಭವಾಗುತ್ತದೆ. ಉದಾಹರಣೆಗೆ ಈಗ ಒಬ್ಬ 10ನೇ ತರಗತಿ ಮುಗಿಸಿಕೊಂಡು ಮುಂದೆ ಓದಲು ಹೋಗಿರ್ತಕ್ಕಂಥ ಆ ವ್ಯಕ್ತಿಯು ಆತನು ಇನ್ನೊಂದು ಶಾಲೆಗೆ, ಇನ್ನೊಂದು ಕಾಲೇಜಿಗೆ ಹೋದಾಗ ಅಲ್ಲಿ ಮತ್ತೆ 1ನೇ ತರಗತಿಯಿಂದ ಓದಬೇಕಿರೋದಿಲ್ಲ. ಆತನು ಮುಂದೆ 11ನೇ ತರಗತಿಗೆ ಹೇಗೆ ಹೋಗುತ್ತಾನೆಯೋ, 11 ತರಗತಿ ಮುಗಿಸಿದವನು 12ನೇ ತರಗತಿಗೆ ಹೇಗೆ ಹೋಗ್ತಾನೆಯೋ, 12 ಮುಗಿಸಿದವನು 13ನೇ ತರಗತಿಗೆ ಹೇಗೆ ಹೋಗ್ತಾನೆಯೋ, ಹಾಗೆ ಇಲ್ಲಿಯೂ ಕೂಡ ಕ್ಲಾಸ್ ವೈಸ್ ಆತನಿಗೆ ಸ್ಟೆಪ್ ವೈಸ್ ಈಗ ಬಂದಿರತಕ್ಕಂಥ, ಆಗಿ ಹೋಗಿರ್ತಕ್ಕಂಥ ಇವುಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ಮುಂದಿನ ತರಗತಿಗಳಿಗೆ ಆತನು ಸಿದ್ಧನಾಗುತ್ತಾನೆ. ಹಾಗಾಗಿ ಯೋಗಭ್ರಷ್ಟ ಆಗಿರ್ತಕ್ಕಂಥ ವ್ಯಕ್ತಿಯು ಅವನು ನಷ್ಟವನ್ನು ಹೊಂದೋದಿಲ್ಲ. ಆತನು ಮುಂದಿನ ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳಲ್ಲಿ ಸೇರಿಕೊಳ್ಳುತ್ತಾನೆ ಮತ್ತು ಅದನ್ನೇ ಆತನು ಮುಂದುವರಿಸುತ್ತಾನೆ. ಅದರಲ್ಲಿ ಆತನು ಸಿದ್ಧಿಯನ್ನು ಹೊಂದುತ್ತಾನೆ. ಯೋಗಭ್ರಷ್ಟನಾಗಿರುವಂಥವನಿಗೆ ನಷ್ಟ ಅನ್ನುವುದು ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ಹಾಗಾಗಿ ಪ್ರಯತ್ನ ಅನ್ನುವಂಥದ್ದು ಮನುಷ್ಯನು ನಿಲ್ಲಿಸಬಾರದು. ಪ್ರಯತ್ನವು ನಿತ್ಯ ನಿರಂತರವಾಗಿ ನಡೆಯಬೇಕು ಅನ್ನುವಂಥದ್ದು ಅಭಿಪ್ರಾಯ. ಈ ಜನ್ಮದಲ್ಲಿ ಆಗದೆ ಹೋದರೆ ನಾನು ಆ ಸುಖವನ್ನು ಪಡೆಯುವುದಿಲ್ಲ ಅನ್ನುವಂಥ ದೌರ್ಬಲ್ಯವನ್ನು ತೊಡೆದು ಹಾಕಬೇಕು.
ಈ ಜನ್ಮದಲ್ಲಿ ಆಗಲಿ ಇನ್ನೊಂದು ಜನ್ಮದಲ್ಲಿ ಆಗಲಿ ನನಗೆ ಅದು ಲಭ್ಯವಾಗುತ್ತದೆ, ನಾನು ಅದನ್ನು ಪಡಿತೀನಿ ಅನ್ನುವಂಥ ನಿರ್ಧಾರಣಾತ್ಮಕವಾಗಿರ್ತಕ್ಕಂಥ ಕಾರ್ಯವನ್ನು ಆರಂಭ ಮಾಡುತ್ತಿದ್ದಾಗ ಖಂಡಿತವಾಗಿಯೂ ಆತನಿಗೆ ಜಯವು ಒಂದು ಜನ್ಮದಲ್ಲಿ ಆದರೂ ಮುಂದಿನ ಜನ್ಮದಲ್ಲಿ ಆದರೂ ಸಿಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸಿದೆ. ಹರಿ ಓಂ ತತ್ಸತ್.